ನಿಮಗೆಲ್ಲ ಗೊತ್ತು, ನಮ್ಮ ಗುರುಗಳು ನಮಗಿಟ್ಟಿರುವ ಹೆಸರು ಅದು ದೇವರ ಹೆಸರು. ಎಲ್ಲ ಹೆಸರುಗಳೂ ದೇವರದೇ. ವಿಶೇಷವಾಗಿ ಭಾಗವತದಲ್ಲಿ ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಂ ಉತ ಸತ್ಯ ನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ ಎಂಬುದಾಗಿ ಈ ವಿಷಯವನ್ನ ಭಾಗವತದಲ್ಲಿ ನೀವು ಕೇಳಿದ್ದೀರಿ. ನಮ್ಮ ಸಂಪ್ರದಾಯದಲ್ಲಿ, ನಮ್ಮ ಚರಿತ್ರೆಯ ಒಂದು ಶ್ರೀಮಠದ ಗ್ರಂಥಗಳಲ್ಲಿ, ಇತಿಹಾಸದಲ್ಲಿ ಹಿಂದೆ ನಾವು ಉಪನ್ಯಾಸದಲ್ಲಿ ಹೇಳಿದ್ದನ್ನು ನೀವೆಲ್ಲ ಕೇಳಿರ್ತೀರಿ. ಯಾವ ಸಂದರ್ಭದಲ್ಲಿ ಗಜಪತಿ ಸಂಸ್ಥಾನದಿಂದ ನರಹರಿ ತೀರ್ಥ ಶ್ರೀಪಾದಂಗಳವರು ಮೂಲರಾಮದೇವರನ್ನ, ಮೂಲ ಸೀತಾದೇವಿಯರನ್ನ ತೆಗೆದುಕೊಂಡು ಬರ್ತಾರೆ. ತೆಗೆದುಕೊಂಡು ಬಂದು ಅದನ್ನು ಪದ್ಮನಾಭ ತೀರ್ಥರಿಗೆ ಕೊಡ್ತಾರೆ. ಪದ್ಮನಾಭ ತೀರ್ಥರು ಹಿರಿಯ ಯತಿಗಳು ಅಂತ. ಆ ಪದ್ಮನಾಭ ತೀರ್ಥರು ಅದನ್ನು ಶ್ರೀಮದಾಚಾರ್ಯರಿಗೆ ಒಪ್ಪಿಸ್ತಾರೆ. ಆಗ ಶ್ರೀಮದಾಚಾರ್ಯರು ಅದನ್ನ ಕೂಡಲೇ ವೈಭವದಿಂದ ಪೂಜೆಯನ್ನು ಮಾಡ್ತಾರೆ ಅಂತ ನೀವೆಲ್ಲ ಕಥೆಯನ್ನು ಕೇಳಿದ್ದೀರಿ, ಇತಿಹಾಸವನ್ನ. ಆ ಸಂದರ್ಭದಲ್ಲಿ ಪದ್ಮನಾಭ ತೀರ್ಥರು ಆ ಪ್ರತಿಮೆಯನ್ನ ತಂದದ್ದನ್ನ ನೋಡಿ ಸಂತೋಷಪಟ್ಟು ಅದನ್ನು ಸ್ವೀಕಾರ ಮಾಡುವಾಗ ಅನೇಕ ನಾಮಗಳಿಂದ ರಾಮದೇವರ ಸ್ತೋತ್ರ ಮಾಡುವಾಗ ಬಳಸಿದ ಒಂದು ಶಬ್ದ, ಅದು ಸತ್ಯಾತ್ಮ ಎಂಬ ಶಬ್ದವನ್ನ ಬಳಸಿ ಪದ್ಮನಾಭ ತೀರ್ಥರು ಅಂದು ಮೂಲರಾಮದೇವರನ್ನ ಎತ್ತಿಕೊಂಡದ್ದು ಇತಿಹಾಸದಲ್ಲಿ ಉಂಟು. ಹೀಗಾಗಿ ಅದು ನಮ್ಮ ಹೆಸರು ಅಲ್ವೇ ಅಲ್ಲ, ಅದು ಮೂಲರಾಮದೇವರ ಹೆಸರು. ಅದು ಪದ್ಮನಾಭ ತೀರ್ಥರು ಆ ಹೆಸರಿನಿಂದ ರಾಮದೇವರನ್ನ ಸ್ವೀಕಾರ ಮಾಡಿದ್ದು. ಆದ್ದರಿಂದ ನಾಮನೋಸ್ತಿ ಯಾವತೀ ಶಕ್ತಿ ಪಾಪ ನಿರಹರಣೆ ಹರೇಹೇ ತಾವತ್ ಕರ್ತುಂ ನ ಶಕ್ನೋತಿ ಪಾತಕಂ ಪಾತಕೀ ಜನಃ, ಅದೆಲ್ಲವೂ ದೇವರ ಮಹಿಮೆ ಎಂಬುದಾಗಿ ತಿಳಿಬೇಕು.